ಸ್ನೇಹಿತರೆ ನಮಸ್ಕಾರ. ಬರ್ಡ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹುಲಿ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹುಲಿ ಮೀಸಲು ಪ್ರದೇಶವು ಭಾರತ ಸರ್ಕಾರದ ಸಮ್ಮತಿಯೊಂದಿಗೆ ರಾಜ್ಯ ಸರ್ಕಾರ ಅಧಿಸೂಚಿಸಿದ ಸಂರಕ್ಷಿತ ಪ್ರದೇಶವಾಗಿರುತ್ತದೆ. ಹುಲಿ ಮೀಸಲು ಪ್ರದೇಶ ಕೇಂದ್ರ ಪ್ರಾಯೋಜಿತ ಯೋಜನೆ CSS ಹುಲಿ ಯೋಜನೆಯಡಿ ನಿಧಿ ಸ್ವೀಕರಿಸಲು ಅರ್ಹವಾಗಿರುತ್ತದೆ. ಹುಲಿ ಮೀಸಲು ಪ್ರದೇಶದಲ್ಲಿ ನಡೆಸಲಾಗುವಂತಹ ಚಟುವಟಿಕೆಗಳನ್ನು ಭಾರತ ಸರ್ಕಾರದ ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCA ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತದೆ. ಹುಲಿ ಸಂರಕ್ಷಿತ ಪ್ರದೇಶವು ಸಾಮಾನ್ಯವಾಗಿ ರಾಷ್ಟ್ರೀಯ ಉದ್ಯಾನ ಅಥವಾ ಅಭಯಾರಣ್ಯ ಅಥವಾ ಎರಡನ್ನೂ ಒಳಗೊಂಡಿರುತ್ತದೆ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಕರ್ನಾಟಕದಲ್ಲಿವೆ. ಮೊದಲನೇದಾಗಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ, ಎರಡನೇದಾಗಿ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ, ಮೂರನೆಯದಾಗಿ ದಾಂಡೇಲಿ ಅಂಶಿ ಹುಲಿ ಸಂರಕ್ಷಿತ ಪ್ರದೇಶ, ನಾಲ್ಕನೆಯದಾಗಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ, ಐದನೆಯದಾಗಿ ಹಾಗೂ ಕೊನೆಯದಾಗಿ ಬಿಳಿಗಿರಿ ರಂಗಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶ. ಇದರಲ್ಲಿ ನಾವು ಮೊದಲನೇದಾಗಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಏನಾದರೂ ಭೇಟಿ ಕೊಟ್ಟಿದ್ದರೆ ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಈ ರಾಷ್ಟ್ರೀಯ ಉದ್ಯಾನವನವನ್ನು ದಿನಾಂಕ 19ನೇ ತಾರೀಕು ಫೆಬ್ರವರಿ ತಿಂಗಳು 1941ರಲ್ಲಿನ ಅಂದಿನ ಸರ್ಕಾರದ ಅಧಿಸೂಚನೆ ಪ್ರಕಾರ ರಚಿಸಲಾಗಿದ್ದ ವೇಣುಗೋಪಾಲ ವನ್ಯಜೀವಿ ಉದ್ಯಾನದ ಬಹುತೇಕ ಅರಣ್ಯ ಭಾಗಗಳನ್ನು ಸೇರಿಸಿಕೊಂಡು ಈ ರಾಷ್ಟ್ರೀಯ ಉದ್ಯಾನವನವನ್ನು ರಚಿಸಲಾಯಿತು ಮತ್ತು ಈ ಪ್ರದೇಶವನ್ನು 1985ರಲ್ಲಿ 874.20 ಚದರ ಕಿಲೋಮೀಟರ್ಗೆ ವಿಸ್ತರಿಸಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಎಂದು ಮರುನಾಮಕರಣ ಮಾಡಲಾಯಿತು. ಈ ಮೀಸಲು ಪ್ರದೇಶವನ್ನು 1973ರಲ್ಲಿ ಹುಲಿ ಯೋಜನೆಯಡಿ ಸೇರಿಸಲಾಯಿತು. ನಂತರ ಅಕ್ಕಪಕ್ಕದ ಕೆಲವು ಮೀಸಲು ಅರಣ್ಯ ಪ್ರದೇಶಗಳನ್ನು ಇದಕ್ಕೆ ಸೇರಿಸಲಾಯಿತು ಮತ್ತು 880.02 ಚದರ ಕಿಲೋಮೀಟರ್ಗೆ ವಿಸ್ತರಣೆಯನ್ನು ಮಾಡಲಾಯಿತು. ಬಂಡೀಪುರ ಹುಲಿ ಮೀಸಲು ಪ್ರದೇಶದ ಪ್ರಸ್ತುತ ವ್ಯಾಪ್ತಿ 912.04 ಚದರ ಕಿಲೋಮೀಟರ್ಗಳು. 2007-8ರಲ್ಲಿ KFDC ನೆಡುತೋಪು ಪ್ರದೇಶದ 39.80 ಚದರ ಕಿಲೋಮೀಟರ್ ಪ್ರದೇಶವನ್ನು ಇಲ್ಲಿಗೆ ಹಸ್ತಾಂತರಿಸಲಾಯಿತು. 2010-11ರಲ್ಲಿ ನುಗು ವನ್ಯಜೀವಿ ಅಭಯಾರಣ್ಯವನ್ನು ವನ್ಯಜೀವಿ ವಿಭಾಗ ಮೈಸೂರಿಗೆ ಹಸ್ತಾಂತರಿಸಲಾಯಿತು. ಬಂಡೀಪುರ, ನಾಗರಹೊಳೆ, ವೈನಾಡು, ಮಧುಮಲೈ ಮತ್ತು ಸತ್ಯಮಂಗಲ ಹುಲಿ ಭೂ ಪರಿಸರವು ಕರ್ನಾಟಕ ಅಂದರೆ ಬಂಡೀಪುರ, ನಾಗರಹೊಳೆ, ತಮಿಳುನಾಡು ಅಂದರೆ ಮಧುಮಲೈ, ಸತ್ಯಮಂಗಲಂ ಮತ್ತು ಕೇರಳದ ವೈನಾಡು ರಾಜ್ಯಗಳಲ್ಲಿ ವ್ಯಾಪಿಸಿದೆ. ದೀರ್ಘಾವಧಿ ಹುಲಿ ಸಂತತಿಗಳ ಸಂರಕ್ಷಣೆಗೆ, ಅಂತಾರಾಜ್ಯ ಹುಲಿ ಮೀಸಲುಗಳ ನಿರ್ವಹಣೆಗೆ ಇದು ಅತ್ಯುತ್ತಮ ಉದಾಹರಣೆಯಾಗಿದೆ. 2010-11ರಲ್ಲಿ ತಮಿಳುನಾಡಿನ ಸೇಗೂರು ಪ್ರಸ್ಥಭೂಮಿ, ಮೊಯಾರ್ ಕಣಿವೆ, ಸತ್ಯಮಂಗಲಂ ಪ್ರದೇಶದಲ್ಲಿ ಕ್ಯಾಮರಾ ಟ್ರ್ಯಾಪ್ ಕಾರ್ಯಾಚರಣೆಯಿಂದ ಸ್ಥಳದಲ್ಲಿ ವಾಸಿಸಿದ್ದ ಹುಲಿ ಸಂತತಿ ಹಾಗೂ ಈ ಪ್ರದೇಶ ಮತ್ತು BRT ಹುಲಿ ಮೀಸಲು ಹಾಗೂ MM ಹಿಲ್ಸ್ ಕಾವೇರಿ ವನ್ಯಜೀವಿ ಅಭಯಾರಣ್ಯದ ನಡುವೆ ಹುಲಿಗಳ ಸಂಭಾವ್ಯ ಸಂಚಾರದ ಬಗ್ಗೆ ಸಾಕ್ಷ್ಯ ದೊರಕಿತು. 2006ರ ಅಖಿಲ ಭಾರತ ಹುಲಿ ಗಣತಿ ಕಾರ್ಯಕ್ಕೆ ಹೋಲಿಸಿದರೆ 2010ರಲ್ಲಿ ಈ ಭೂ ಪರಿಸರ ಒಟ್ಟಾರೆ ಹುಲಿ ಸಂಖ್ಯೆಯಲ್ಲಿ ಪ್ರಗತಿ ತೋರಿಸಿದೆ. ಕರ್ನಾಟಕದ ಭಾಗದ ನಾಗರಹೊಳೆ, ಬಂಡೀಪುರ, BRT ಹುಲಿ ಮೀಸಲು, MM ಹಿಲ್ಸ್ ಮತ್ತು ಕಾವೇರಿ ವನ್ಯಜೀವಿ ಅಭಯಾರಣ್ಯ ಹಾಗೂ ಸುತ್ತಮುತ್ತಲ ಅರಣ್ಯ ಇದರಲ್ಲಿ ಹುಲಿ ಸಂತತಿಯನ್ನು 4460 ಚದರ ಕಿಲೋಮೀಟರ್ ವಿಸ್ತಾರದ ಪ್ರದೇಶದಲ್ಲಿ 231 ಇವೆ ಎಂದು ಅಂದಾಜು ಮಾಡಲಾಗಿದೆ. ಅಂದರೆ 214ರಿಂದ 249 ಒಳಗೆ. ಈ ಹುಲಿ ಸಂತತಿ ತಮಿಳುನಾಡಿನ ಮಧುಮಲೈ ಮತ್ತು ಕೇರಳದ ವೈನಾಡಿನ ಜೊತೆ ಪರಸ್ಪರ ಸಂಬಂಧ ಮತ್ತು ರಾಜ್ಯದ ಗಡಿಗಳುದ್ದಕ್ಕೆ ಸಂಚರಿಸುವುದರಿಂದ ಈ ಹುಲಿಗಳ ಸಂಖ್ಯೆ ಕೇವಲ ಕರ್ನಾಟಕಕ್ಕೆ ವಿಶಿಷ್ಟವಾಗಿಲ್ಲ, ಆದರೆ ರಾಜ್ಯಕ್ಕೆ ಸೂಚಕವಾಗಿದೆ. ನಾಗರಹೊಳೆ, ಮಧುಮಲೈ, ಸತ್ಯಮಂಗಲ ಮತ್ತು ವೈನಾಡು ಭೂ ಪರಿಸರದ ಉದ್ದಕ್ಕಿರುವ ಬಂಡೀಪುರ ಹುಲಿ ಮೀಸಲು ಪ್ರದೇಶ ಅಂದಾಜು 382 ಹುಲಿಗಳ ಸಂಖ್ಯೆಯೊಂದಿಗೆ ಪಶ್ಚಿಮ ಘಟ್ಟ ಭೂಪರಿಸರ ಸಂಕೀರ್ಣದ ಮೂಲ ಹುಲಿ ಸಂತತಿಯಾಗಿದ್ದು ಜಗತ್ತಿನಲ್ಲೇ ಏಕೈಕ ಅತಿ ದೊಡ್ಡ ಹುಲಿಗಳ ಅರಣ್ಯ ಸಂತತಿಯಾಗಿದೆ.
ಪ್ರಸ್ತುತ ಪಶ್ಚಿಮ ಘಟ್ಟಗಳ ಒಟ್ಟು ಅರಣ್ಯದ 21 ಪ್ರದೇಶಗಳ 21,435 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹುಲಿ ಸಂತತಿ ಹೊಂದಿರುವ ಈ ಭೂ ಪರಿಸರ ಸಂಕೀರ್ಣ ವಿಶ್ವದ ಹುಲಿ ಸಂತತಿಯ 8ನೇ ಒಂದು ಭಾಗದಷ್ಟು, ಭಾರತದ ಹುಲಿ ಸಂಖ್ಯೆಯ 4ನೇ ಒಂದು ಭಾಗದಷ್ಟು ಹುಲಿಗಳನ್ನು ಹೊಂದಿದೆ. ಅಂದರೆ ಸುಮಾರು 534 ಹುಲಿಗಳು 2006ರ ಅಂದಾಜು 412ಕ್ಕಿಂತ 29.6ರಷ್ಟು ಹೆಚ್ಚಳವನ್ನು ಹೊಂದಿದೆ. ಈ ಮಾಹಿತಿಯು ಅರಣ್ಯ ಇಲಾಖೆಯ ಅರಣ್ಯ ವೆಬ್ಸೈಟ್ನಲ್ಲಿ ನೀಡಿರುವಂತಹದ್ದಾಗಿರುತ್ತದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಸ್ಥಳ ಮತ್ತು ವಿಸ್ತಾರದ ಬಗ್ಗೆ ಹೇಳೋದಾದರೆ, ಈ ಹುಲಿ ಮೀಸಲು ಪ್ರದೇಶ ದಕ್ಷಿಣ ಕರ್ನಾಟಕದ 2 ಕಂದಾಯ ಜಿಲ್ಲೆಗಳಾಗಿರುವಂತಹ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, ಅಂದರೆ ಮೈಸೂರಿನ ನಂಜನಗೂಡು, HD ಕೋಟೆ ತಾಲೂಕುಗಳು ಹಾಗೂ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕುಗಳ ಪರಸ್ಪರ ಸಂಬಂಧಿತ ಭೂಪ್ರದೇಶದಲ್ಲಿದೆ. ಇದು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ 3 ರಾಜ್ಯಗಳ ಸಂಗಮ ಪ್ರದೇಶದ ವಿಶಿಷ್ಟ ಭೂಪ್ರದೇಶವಾಗಿದೆ. ಇದು ಮುದುಮಲೈ, ನಾಗರಹೊಳೆ ಹುಲಿ ಮೀಸಲು ಮತ್ತು ವೈನಾಡು ವನ್ಯಜೀವಿ ಅಭಯಾರಣ್ಯಗಳನ್ನೊಳಗೊಂಡ ಪಶ್ಚಿಮ ಘಟ್ಟ ಹುಲಿ ಭೂ ಪರಿಸರ ಭಾಗವಾಗಿದೆ. ಹುಲಿ ಮೀಸಲು ಪ್ರದೇಶದ ಈಶಾನ್ಯ ಭಾಗ ಸತ್ಯಮಂಗಲಂ ಹುಲಿ ಮೀಸಲು ಪ್ರದೇಶದ ಮೂಲಕ ಪಕ್ಕದ BRT ಹುಲಿ ಮೀಸಲು, MM ಹಿಲ್ಸ್ ಮತ್ತು ಕಾವೇರಿ ವನ್ಯಜೀವಿ ಅಭಯಾರಣ್ಯಕ್ಕೆ ಸಂಪರ್ಕಿತವಾಗಿದೆ. ಸ್ನೇಹಿತರೆ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಅಂದರೆ ಅದರ ಮಹತ್ವವನ್ನು ಹೇಳೋದಾದರೆ, ಭಾರತದ ಅಳಿವಿನಂಚಿನಲ್ಲಿರುವ ಅನೇಕ ಪ್ರಭೇದಗಳನ್ನು ಸಂರಕ್ಷಿಸಲು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ನೆರವು ನೀಡುತ್ತದೆ ಹಾಗೂ ಆತಂಕ ಎದುರಿಸುತ್ತಿರುವಂತಹ ಇತರ ಸಸ್ಯ ಹಾಗೂ ಪ್ರಾಣಿ ಪ್ರಭೇದಗಳಿಗೆ ಆಶ್ರಯವನ್ನು ಒದಗಿಸುತ್ತದೆ. ಸ್ನೇಹಿತರೆ, ಬಂಡೀಪುರದಲ್ಲಿ ತೇಗ ಅಂದರೆ ಟೆಕ್ಟೋನಾ ಗ್ರಾಂಡಿಸ್, ಬೀಟೆ, ಶ್ರೀಗಂಧ, ಇಂಡಿಯನ್ ಲಾರೆನ್, ಇಂಡಿಯನ್ ಕಿನೋ, ಬೃಹತ್ ಬಿದಿರು ಅಂದರೆ ಬ್ಯಾಂಬುಸಾ ಅರಣ್ಯೇಶಿಯಾ ಮತ್ತು ಗ್ರೇವಿಯಾ ಟೆಲಿಫೋಲಿಯಾ ಇವುಗಳನ್ನು ಸೇರಿದಂತೆ ವಿಶಾಲ ಶ್ರೇಣಿಯ ಮರಗಳನ್ನು ಹೊಂದಿದೆ. ಜೊತೆಗೆ ಅನೇಕ ಹೂ ಮತ್ತು ಹಣ್ಣು ಬಿಡುವ ಮರಗಳನ್ನು ಇದು ಹೊಂದಿದೆ. ಕದಂ ಮರ, ಭಾರತೀಯ ನೆಲ್ಲಿಕಾಯಿ, ಕ್ರೇಪ್ ಮೆಟಲ್, ಆಕ್ಸಲ್ ವುಡ್, ಬ್ಲ್ಯಾಕ್ ಮಿರೋಬಲನ್, ಸ್ಲಿಚೆರಾ ಟಿಜುಗ, ಒಡಿನವ್ ಒಡಿಯರ್, ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂದರೆ ಬ್ಯೂಟಿಯಾ ಮೊನೋಸ್ಪರ್ಮಾ, ಗೋಲ್ಡನ್ ಶವರ್ ಮರ ಅಂದರೆ ಕೇಸಿಯಾ ಫಿಸ್ತುಲಾ, ಸ್ಯಾಟಿನ್ ವುಡ್ ಅಂದರೆ ಕ್ಲೋರೋಕ್ಲಿಸನ್ ಸ್ವೀಟೆನಿಯಾ, ಅಕೇಶಿಯಾ ಕಟಾಚು ಅಂದರೆ ಬ್ಲ್ಯಾಕ್ ಕಚ್ ಮರ ಮುಂತಾದ ಹಲವಾರು ವೃಕ್ಷ ಸಂಪತ್ತನ್ನು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಒಳಗೊಂಡಿದೆ. ಸ್ನೇಹಿತರೆ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಲ್ಯಾಂಡ್ಸ್ಕೇಪ್ ಬಗ್ಗೆ ಹೇಳೋದಾದರೆ, ಬಂಡೀಪುರ ಹುಲಿ ಮೀಸಲು ಪ್ರದೇಶಕ್ಕೆ ಗಡಿಯಲ್ಲಿರುವ ನೀಲಗಿರಿ ಪರ್ವತ ಸರಣಿಗಳ ಜೊತೆಗೆ ಸಣ್ಣ ಬೆಟ್ಟ ಶ್ರೇಣಿಗಳನ್ನು ಹೊಂದಿರುವ ನೀಲಗಿರಿ ಬೆಟ್ಟದ ಪ್ರದೇಶ ಅಕಾಯಿನ್ ಮೆಟಾಫಾರ್ಮಿಕ್ ಬಂಡೆಯನ್ನು ಹೊಂದಿದ್ದು, ಇದು ಚಾರ್ನೋಕೈಟ್, ಬಯೋಟೈಟಿಕ್, ಮ್ಯಾಗ್ನೈಟ್, ಕ್ವಾರ್ಟ್ಜೈಟ್, ಹಾರ್ನ್ಬ್ಲ್ಯಾಂಡ್, ಪೆಗ್ಮಾಟೈಟ್ ಮತ್ತು ಡೊಲರೈಟ್ ಹಾಗೂ ಕ್ವಾರ್ಟ್ಸ್ ವೀನ್ಸ್ಗಳನ್ನು ಒಳಗೊಂಡಿದೆ. ಚಾರ್ನೋಕೈಟ್ನ ತೀವ್ರವಾದ ಪದರಗಳು ಗಡಿ ಭಾಗದ ಮುದುಮಲೈ ಹುಲಿ ಮೀಸಲು ಪ್ರದೇಶದಲ್ಲಿ ಬಂಡೆಗಳನ್ನು ರಚಿಸಿದ್ದು, ಇದು ಬಂಡೀಪುರ ಹುಲಿ ಮೀಸಲು ಪ್ರದೇಶಕ್ಕೂ ವಿಸ್ತರಿಸಿದೆ. ಈ ಹೈಫರ್ಸ್ತನೆಸ್ ಹೊಂದಿರುವ ನೀಲಿಕಂಡು ಬಂಡೆ ಅತ್ಯುನ್ನತ ದರ್ಜೆಯ ಮೆಟಾಮಾರ್ಫಿಕ್ ಪ್ರದೇಶದ ಅಡಿಪಾಯವನ್ನು ನಿರ್ಮಿಸಿದೆ. ಚಾರ್ನಿಕೈಟ್ ಗ್ರಾನೊಲಿಥಿಕ್ ವಿನ್ಯಾಸ ಹೊಂದಿದೆ ಮತ್ತು ಕ್ವಾರ್ಟ್ಜ್ ಫೆಲ್ಡ್ ಫಾರ್ ಹೈಫರ್ಸ್ತನೆಸ್ ಗಾರ್ನೆಟ್, ಹಾರ್ನ್ಬ್ಲ್ಯಾಂಡ್, ಬಯೋಟೋಟ್, ಅಪಾಟೈಟ್ ಮತ್ತು ಜಿಕ್ಕಾರ್ನ್ಗಳನ್ನು ಉಪ ಖನಿಜಗಳಾಗಿ ಹೊಂದಿದೆ. ಹಾರ್ನ್ಬ್ಲ್ಯಾಂಡ್ ಖನಿಜ ನಿಕ್ಷೇಪಗಳನ್ನು ಬಂಡೀಪುರ ಹುಲಿ ಮೀಸಲು ಪ್ರದೇಶಕ್ಕೆ ಮುಂದುವರಿದ ವಯನಾಡು ಗಡಿಯುದ್ದಕ್ಕೂ ಕೂಡ ಕಾಣಬಹುದು. ಇಲ್ಲಿರುವ ಬಂಡೆಗಳು ಮುಖ್ಯವಾಗಿ ಮೆಟಾಮಾರ್ಫಿಕ್ ಫಾರ್ಮೇಷನ್ಗೆ ಸೇರಿದ್ದು, ನೀಸ್, ಕ್ವಾರ್ಟೈಟ್, ಮೈಕಾ, ಹಾರ್ನ್ಬ್ಲ್ಯಾಂಡ್ ಮತ್ತು ಸಿಸ್ಟ್ ಸಾಮಾನ್ಯವಾಗಿ ಎಲ್ಲ ಕಡೆ ಕಂಡುಬರುತ್ತವೆ. ಈ ಪ್ರದೇಶದಲ್ಲಿ ರೂಪುಗೊಂಡಿರುವ ಬಂಡೆಗಳಾದ ಗ್ರಾನೈಟ್ ಮತ್ತು ಚಾರ್ನೋಕೈಟ್ಗಳು ಮೆಟಾಮಾರ್ಫಿಕ್ ಬಂಡೆಗಳ ನಡುವೆ ಕಂಡುಬರುತ್ತವೆ. ಎತ್ತರದ ಪ್ರದೇಶಗಳಲ್ಲಿ ಮತ್ತು ನದಿ ಪಾತ್ರದಲ್ಲಿ ಇವುಗಳು ಹೆಚ್ಚಾಗಿ ಕಾಣಸಿಗುತ್ತವೆ. ಕನಿಯಾನ್ಪುರ ಬ್ಲಾಕ್ ಒನ್
ಮತ್ತು 3ರ ಮೊಯಾರ್ ಭಾಗದ ಮೀಸಲು ಪ್ರದೇಶದ ಈಶಾನ್ಯ ತುದಿಯಲ್ಲಿ ಕ್ವಾರ್ಟ್ಸ್ ಬಂಡೆಗಳ ರಚನೆಯ ಮುಖ್ಯ ಭಾಗವಾಗಿದೆ ಮತ್ತು ಯಲಚಟ್ಟಿ ಸಮೀಪ ಗ್ರಾನೈಟ್ ಶಿಲೆಗಳ ಪುಡಿಯಾಗುವಿಕೆಯ ಲಕ್ಷಣಕ್ಕೆ ಕ್ವಾರ್ಟ್ಸ್ ಕಣಗಳೊಂದಿಗೆ ಮಿಶ್ರಣವಾಗಿದ್ದೇ ಮುಖ್ಯ ಕಾರಣವಾಗಿದೆ. ಹೆಬ್ಬಳ್ಳ, ಹೊನ್ನೂರಹಟ್ಟಿ ಮತ್ತು ಅರೆಕಾಡು ಹಳ್ಳ ನದಿ ಪಾತ್ರದಲ್ಲಿ ಗುಲಾಬಿ ಕಂದು ಬಣ್ಣದ ವಿವಿಧ ಗ್ರಾನೈಟ್ಗಳು ಕಂಡುಬರುತ್ತವೆ. ಇಲ್ಲಿ ಬರುವಂತಹ ಮುಖ್ಯ ವಿಧದ ಮಣ್ಣುಗಳೆಂದರೆ ಒಂದೇದು ಜೇಡಿ ಮಣ್ಣು. ಇದು ಸಾಮಾನ್ಯವಾಗಿ ಆಳದಲ್ಲಿದ್ದು ಏರು ತಗ್ಗಿನ ಜಾಗದಲ್ಲಿ ಸುಣ್ಣದ ಕಲ್ಲಿನ ಮಿಶ್ರಣದಿಂದ ಕೂಡಿದೆ. ಇಳಿಜಾರು ಮತ್ತು ಇತರ ನೀರು ಹರಿಯುವಂತಹ ಪ್ರದೇಶಗಳಲ್ಲಿ ಕಂದು ಅಥವಾ ಕೆಂಪು ಮರಳು ಮಿಶ್ರಿತ ಮಣ್ಣನ್ನು ಕೂಡ ನಾವು ಕಾಣ್ತೀವಿ. ಒಟ್ಟಾರೆಯಾಗಿ ಹೇಳೋದಾದರೆ ಇಲ್ಲಿ ಕಂಡುಬರತಕ್ಕಂತಹ ಬಹುಮುಖ್ಯ ಮಣ್ಣುಗಳು ಜೇಡಿ ಮಣ್ಣು ಮತ್ತು ಕಂದು ಅಥವಾ ಕೆಂಪು ಮರಳು ಮಿಶ್ರಿತ ಮಣ್ಣು. ಆಳವಾದ ಸಾಕಷ್ಟು ನೀರು ಹರಿಯುವ ಕಳಿಮಣ್ಣಿನಲ್ಲಿ ಅತ್ಯುತ್ತಮವಾದ ಅರಣ್ಯ ಬೆಳವಣಿಗೆಯಾಗಿದೆ. ಒಂದಿಷ್ಟು ಖನಿಜಗಳು ಮತ್ತು ಉಪ್ಪು ಒಳಗೊಂಡಿರುವಂತಹ ಪುಡಿಯಾದ ಕ್ವಾರ್ಟ್ ಮಿಶ್ರಣದ ಶೆಲ್ ಶಿಲೆಗಳು ಅಲ್ಲಲ್ಲಿ ಕಂಡುಬರುತ್ತವೆ. ಇವುಗಳು ವನ್ಯಜೀವಿಗಳಿಗೆ ಬೇಕಾಗಿರುವಂತಹ ನೈಸರ್ಗಿಕ ಉಪ್ಪನ್ನು ಒದಗಿಸುತ್ತವೆ. ಉಪ್ಪು ನೀರು ಹಳ್ಳದಲ್ಲಿರ್ತಕ್ಕಂತಹ ಒಂದು ಶಿಲೆ ಹಾಗೂ ಚಮ್ಮನಹಳ್ಳ ರಸ್ತೆ ಬಳಿ ಇರುವ ಕೆಲವು ಶಿಲೆಗಳು ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದರೆ ದಕ್ಷಿಣ ಭಾರತದ ಅತಿ ದೊಡ್ಡ ಸಂರಕ್ಷಿತ ಪ್ರದೇಶವಾಗಿರ್ತಕ್ಕಂತಹದ್ದು ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ದಕ್ಷಿಣ ಏಷ್ಯಾದ ಕಾಡು ಆನೆಗಳ ದೊಡ್ಡ ವಾಸಸ್ಥಾನವಾಗಿದೆ. ಸ್ನೇಹಿತರೆ, ಈ ಬಂಡೀಪುರವು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕಂಡುಬರುತ್ತೆ. ಮೈಸೂರು ನಗರದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿ ಊಟಿ ಕೂಡ ಕಂಡುಬರುತ್ತೆ. ಇದರ ಪರಿಣಾಮವಾಗಿ ಬಂಡೀಪುರವು ಬಹಳಷ್ಟು ಪ್ರವಾಸಿ ಸಂಚಾರವನ್ನು ಪ್ರತಿನಿತ್ಯ ಹೊಂದಿದೆ. ಪ್ರತಿ ವರ್ಷದ ವರದಿಯಂತೆ ವೇಗದ ವಾಹನಗಳಿಂದ ಅನೇಕ ವನ್ಯಜೀವಿಗಳ ಸಾವು ಸಂಭವಿಸುತ್ತಿದೆ. ವನ್ಯಜೀವಿಗಳ ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡಲು ರಾತ್ರಿ 9ರಿಂದ ಮುಂಜಾನೆ 6ರವರೆಗೆ ಸಂಚಾರಕ್ಕೆ ನಿಷೇಧವಿದೆ. ಇಷ್ಟೆಲ್ಲ ಮಾಹಿತಿಯ ಜೊತೆಗೆ ಮುಖ್ಯವಾಗಿ ನೀಡ್ತಕ್ಕಂತಹ ಪ್ರಮುಖ ಸಲಹೆಗಳೇನಪ್ಪ ಅಂತ ಹೇಳಿದ್ರೆ, ಉದ್ಯಾನದ ಒಳಗೆ ಯಾವುದೇ ಕಾರಣಕ್ಕೂ ಕಸವನ್ನು ಹಾಕೋದನ್ನು ತಪ್ಪಿಸಬೇಕು. ಅಂದರೆ ಪ್ಲಾಸ್ಟಿಕ್ ಯುಕ್ತ ಕಸಗಳನ್ನು ತಪ್ಪಿಸಬೇಕು. ಈ ಅಭಯಾರಣ್ಯದ ರಸ್ತೆಗಳಲ್ಲಿ ಪ್ರಯಾಣಿಸುವಾಗ ಯಾವುದೇ ಕಾರಣಕ್ಕೂ ಮ್ಯೂಸಿಕ್ ಸಿಸ್ಟಮನ್ನು ಆನ್ ಮಾಡಬಾರ್ದು. ರೇಡಿಯೋ ಅಥವಾ ಕ್ಯಾಸೆಟ್ ಪ್ಲೇಯರ್ಗಳನ್ನು ಪೂರ್ಣವಾಗಿ ಅವಾಯ್ಡ್ ಮಾಡಬೇಕು. ಇದರಿಂದ ಪ್ರಾಣಿಗಳಿಗೆ ತೊಂದರೆ ಆಗಬಹುದು. ವನ್ಯಜೀವಿಗಳನ್ನು ಗುರುತಿಸುವಾಗ ವಾಹನದಿಂದ ಯಾವುದೇ ಕಾರಣಕ್ಕೂ ಹೊರಗಿಳಿದು ಬರಬಾರ್ದು. ಒಂದು ವೇಳೆ ಹಾಗೆ ಬಂದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಸೂಕ್ತ ದಂಡ ಅಂತೂ ಬೀಳುತ್ತೆ ನಿಮಗೆ. ಯಾವುದೇ ಕಾರಣಕ್ಕೂ ಆಲ್ಕೋಹಾಲ್ ಸೇವನೆ ಆಗಿರ್ಬೋದು, ಧೂಮಪಾನವನ್ನು ಮಾಡೋದಾಗಿರ್ಬೋದು, ಅಂದರೆ ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ಧೂಮಪಾನ ಮಾಡೋದಾಗಿರ್ಬೋದು, ಇವುಗಳನ್ನು ಪೂರ್ಣವಾಗಿ ನಿಷೇಧಿಸಲಾಗಿದೆ. ಯಾವುದೇ ರೀತಿಯಲ್ಲಿ ಹಾರ್ನ್ ಕೂಡ ಹಾಕಬಾರ್ದು. ಹಾಗೆಯೇ ವಾಹನವನ್ನು ಅತಿ ವೇಗದಲ್ಲಿ ಓಡಿಸೋದು ಕೂಡ ಇಲ್ಲಿ ನಿಷೇಧ ಇದೆ. ಯಾವುದೇ ವಾಹನಗಳನ್ನು ಓವರ್ಟೇಕ್ ಮಾಡಲು ಅತಿ ವೇಗವಾಗಿ ಓಡಿಸೋದ್ರಿಂದ ಯಾವುದಾದ್ರೂ ಪ್ರಾಣಿ ಸಿಕ್ಕಾಕೊಂಡ್ರೆ ಭಾರೀ ಪ್ರಮಾಣದ ದಂಡವನ್ನು ತೆರಬೇಕಾಗುತ್ತೆ. ತುಂಬ ಹುಷಾರಿರಬೇಕು ಸ್ನೇಹಿತರೆ. ಇಲ್ಲಿಗೆ ಸಾಕು ಅನ್ಕೋತೀನಿ. ಹೇಳೋದಕ್ಕೆ ತುಂಬ ಸೂಚನೆಗಳಿವೆ. ಮುಂದಿನ ಅಭಯಾರಣ್ಯಗಳ ಬಗ್ಗೆ, ಅಂದರೆ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ವಿವರಿಸುವಾಗ ಅವುಗಳನ್ನು ಕವರ್ ಮಾಡ್ತೀನಿ ಅಂತ ಹೇಳ್ತಾ, ಮಾಹಿತಿ ಏನಾದರೂ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಕನ್ನಡದಲ್ಲಿ ಇಂತಹ ಸಂರಕ್ಷಿತ ಪ್ರದೇಶಗಳು, ಪಕ್ಷಿ, ಪ್ರಾಣಿಗಳ ಬಗ್ಗೆ ವಿವರಣೆಯನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಕೂಡ ಬೆಂಬಲಿಸ್ತೀರಾ?